ತಾಲೂಕು ಟಿಎಪಿಸಿಎಂಎಸ್ನ ಈ ಹಿಂದೆ ಇದ್ದ ಅಧ್ಯಕ್ಷ ಈಶ್ವರ್ ಪ್ರಸಾದ್ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ನೂತನ ಅಧ್ಯಕ್ಷರಾಗಿ ಜಿಎಂ ಶಿವಾನಂದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಬಿಎಂ ಶಿವಾನಂದ್ ಮಾತನಾಡಿ, ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಸಹಕಾರ ಸಚಿವರಾದಂತಹ ಕೆಎನ್ ರಾಜಣ್ಣನವರ ಸೂಚನೆಯಂತೆಯೇ ನನ್ನನ್ನು ಟಿಎಪಿಸಿಎಂಎಸ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಹಾಗೂ ಸಂಘದಲ್ಲಿ ಬರುವ ಅನುದಾನದಿಂದ ರೈತರಿಗೆ ಅನುಕೂಲವಾಗುವಂತಹ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಕಾರ ಸಚಿವರು ಆದಂಥ ಮಾನ್ಯ ಕೆಎನ್ ರಾಜಣ್ಣ ಸಾಹೇಬರ ಸೂಚನೆಯಂತೆ ಮತ್ತು ರಾಜೇಂದ್ರ ರಾಜಣ್ಣರವರ ಸಮ್ಮತಿಯಂತೆ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರಾದ ಶಂಕರಣ್ಣನವರು ಮತ್ತು ಅಶ್ವಥ್ ನಾರಾಯಣಣ್ಣನವರು ಮತ್ತು ಮಾಲಿಂಗಣ್ಣವರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಾಲಿಂಗಣ್ಣನವರು ಮತ್ತು ನಮ್ಮ ರುದ್ರಪ್ರಸಾದ್ ಅಣ್ಣನವರು ಮತ್ತು ಹನುಮಾನಣ್ಣನವರು ಡಿ ಸಿ ಬ್ಯಾಂಕ್ ಡೈರೆಕ್ಟ್ರು ಹಾಗೂ ನಮ್ಮ ಅಪ್ಪಿಯಣ್ಣನವರು ಮತ್ತು ರಾಘವೇಂದ್ರ ಅಣ್ಣವರು ನರಸೇಗೌಡರು ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಮಂಜಣ್ಣನವರು ಪ್ರೇಮಕರಾದರು ಮತ್ತು ಎಲ್ಲ ನಿರ್ದೇಶಕರುಗಳು ಶಶಿಕಲಕ್ಕ ಉಮಾದೇವಿ ಅಕ್ಕ ಸುನೀತಕ್ಕ ಎಲ್ಲರ ಒಂದು ಅವರ ಸೂಚನೆಯಂತೆ ಅವರ ಪ್ರೀತಿಯಿಂದ ಇವತ್ತೇನು ಟಿಎಪಿಸಿಎಂಎಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಅವರು ಎಲ್ಲರೂ ಸಮ್ಮತಿಯಿಂದ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಎಲ್ಲರಿಗೂ ಕೂಡ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ವಿಚಾರವಾಗಿ ಬೆಳೆದೆ ಅದನ್ನು ಹೆಚ್ಚಿನದಾಗಿ ಆರ್ಥಿಕ ವ್ಯವಹಾರ ಮಾಡಿ ಮತ್ತು ರೈತರಿಗೆ ಏನು ಸಿಗೋದ್ರಿಂದ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಹಾಗೂ ಏನು ವ್ಯವಹಾರ ಆಗ್ಬೋದು ಅವರ ಅನುಕೂಲಕ್ಕೆ ತಕ್ಕಂತೆ ಇನ್ನು ಹೆಚ್ಚಿನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಸೂಚನೆ ಆದೇಶದಂತೆ ಹೆಚ್ಚಿನ ಟಿಎಪಿಸಿಎಂಎಸ್ನ ಎಲ್ಲ ನಿರ್ದೇಶಕರ ಶಿವಾನಂದರವರು ಅವಿರೋಧವಾಗಿ ಅವರಿಗೆ ಮೊಟ್ಟ ಮೊದಲೇ ನಾನು ಅಭಿನಂದಿಸುತ್ತೇನೆ. ಹಾಗೆಯೇ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಎಲ್ಲ ಮುಖಂಡರುಗಳು ಈ ನಿರ್ದೇಶಕರು ಮುಖ್ಯವಾಗಿ ನಮ್ಮ ರುದ್ರಪ್ರಸಾದರು ಈಶಾಪ್ರಸಾದ್ ಅವರು ನಮ್ಮ ಆರಾದ್ರು ಹೊಸದಾಗಿ ನಾಮಿನಿ ಸದಸ್ಯರು ಆರಾದ್ರು ಅಪ್ಪಿ ಅವರು DCC ಬ್ಯಾಂಕ್ ನಿರ್ದೇಶಕರ ಹನುಮಾನಣ್ಣವರು ಹಾಗೂ ಎಲ್ಲ ಸದಸ್ಯರು ಸಹ ಇದಕ್ಕೆ ಒಗ್ಗೂಡಿನಿಂದ ಸೇರಿಕೊಂಡು ಅವಿರೋಧವಾಗಿ ಮಾಡಿದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣನವರ ಈಗ ಸಹಕಾರದೊಂದಿಗೆ ಈ ಟಿಎಪಿಸಿಎಂಎಸ್ನ ಸಾಲ ಸೌಲಭ್ಯಗಳು ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಕೆಎನ್ ರಾಜಣ್ಣ ಸಾಹೇಬರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕೊಡಗೆರೆ ಟಿಎಪಿಸಿಎಂಎಸ್ನ ಅಧ್ಯಕ್ಷರಾಗಿ ಶಿವಾನಂದರು ಆಯ್ಕೆಯಾಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಆದೇಶದ ಮೇಲೆ ರೈತರಿಗೆ ಕೊಡಗೆ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಟಿಎಪಿಸಿಎಂನಿಂದ ಏನು ಸೌಲಭ್ಯ ಸಿಗುತ್ತೆ ಆ ರೈತರ ಮನೆ ಬಾಗಿಲಿ ಅವ್ರ ಸೌಲಭ್ಯನ ಒದಗಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾರೆ ಅಂತ ನಾನಾದರೂ ನಂಬಿದ್ದೀನಿ. ಯುವಕರಿದ್ದಾರೆ, ಅವರು ಸಹಕಾರ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಒಂದು ಉತ್ತಮವಾದ ಅವಕಾಶನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಮುಖಂಡರು ಮಾಡಿಕೊಂಡಿದ್ದಾರೆ. ಅದನ್ನು ಉಪಯೋಗ ಪಡ್ಕೊಂಡು ಇನ್ನೂ ಹೆಚ್ಚಿನದಾಗಿ ಜನಸೇವೆ ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಬಯಸ್ತೀನಿ. ಮುತ್ತುರಾಜ್ ಹೊಸಕೋಟೆ, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.